ಕಳುವಾದ ಮೊಬೈಲ್ ಸಿಇಐಆರ್ ಪೋರ್ಟಲ್ ಮೂಲಕ ಪತ್ತೆ ಹಚ್ಚಿ ಮರಳಿ ನೀಡಿದ ಡಿಎಸ್ಪಿ ಚಿದಂಬರ ಮಡಿವಾಳರ. ರಾಮದುರ್ಗ ತಾಲೂಕಿನಲ್ಲಿ ಕಳೆದ 3 ವರ್ಷಗಳಿಂದಲೂ ಕಳ್ಳರ ಕೈಚಳಕದಿಂದ ಮೊಬೈಲ್ ಕಳೆದುಕೊಂಡವರಿಗೆ ಡಿಎಸ್ಪಿ ಚಿದಂಬರ ಮಡಿವಾಳರ್ ಸಿಇಐಆರ್ ಅನ್ವೇಷಣೆ ಮಾಡಿದ ಮೊಬೈಲ್ಗಳನ್ನು ಮರಳಿ ನೀಡಿದರು. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನಲ್ಲಿ ಕಳೆದ 3 ವರ್ಷಗಳಲ್ಲಿ ಕಳ್ಳರ ಕೈಚಳಕದಿಂದ ಮೊಬೈಲ್ ಕಳೆದುಕೊಂಡಿದ್ದ ರಾಮದುರ್ಗ, ಕಟ್ಕೋಳ ಮತ್ತು ಸುರೇಪಾನ ಪೊಲೀಸ್ ಠಾಣೆ ವ್ಯಾಪ್ತಿಯ ಮೊಬೈಲ್ ಮಾಲೀಕರಿಗೆ ಡಿಎಸ್ಪಿ ಚಿದಂಬರ ಮಡಿವಾಳರ್ ಭಾನುವಾರ ವಿತರಿಸಿದರು. ರಾಮದುರ್ಗದಲ್ಲಿ 51, ಸುರೇಪಾನದಲ್ಲಿ 7 ಮತ್ತು ಕಡ್ಕೋಳ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 22 ಮೊಬೈಲ್ ಸೇರಿದಂತೆ ಒಟ್ಟು 80 ಮೊಬೈಲ್ಗಳನ್ನು ರಾಮದುರ್ಗ ಪೊಲೀಸ್ ಠಾಣೆಯಲ್ಲಿ ಪಡೆದುಕೊಂಡ ಮೊಬೈಲ್ ವಾರಸುದಾರರು ಸಂತಸದ ನಗೆ ಬೀರಿದರು. ಈ ಸಂದರ್ಭದಲ್ಲಿ ಡಿಎಸ್ಪಿ ಚಿದಂಬರ ಮಡಿವಾಳರ್ ಮಾತನಾಡಿ, ಮೊಬೈಲ್ ಕಳೆದುಕೊಂಡು ಪ್ರತಿಯೊಬ್ಬರೂ ಪೊಲೀಸ್ ಠಾಣೆಗೆ ದೂರು ನೀಡಬೇಕು. ಪೊಲೀಸರು ಅದನ್ನು ಇಲಾಖೆ ಜಾರಿ ಮಾಡಿರುವ ಸಿಇಐಆರ್ ಆ್ಯಪ್ನಲ್ಲಿ ಅಪ್ಲೋಡ್ ಮಾಡುತ್ತಾರೆ. ಪೊಲೀಸರು ಸುಮ್ಮನಿದ್ದರೂ ಸಾಫ್ಟ್ವೇರ್ ಮಾತ್ರ ನಿರಂತರ ಅನ್ವೇಷಣೆಯಲ್ಲಿ ತೊಡಗಿ ಮೊಬೈಲ್ ಇರುವಿಕೆಯನ್ನು ಪತ್ತೆ ಮಾಡುತ್ತದೆ ಎಂದು ತಿಳಿಸಿದರು. ಇಂಥ ಮೊಬೈಲ್ ಆ್ಯಪ್ ಇಲಾಖೆ ಬಳಕೆ ಮಾಡಿಕೊಳ್ಳುತ್ತಿರುವುದು ಮಾನವ ಕೆಲಸಗಳು ಕಡಿಮೆಯಾಗುತ್ತಿವೆ. ಕಳುವಾದ ವಸ್ತುಗಳನ್ನು ಸಲೀಸಾಗಿ ಪತ್ತೆ ಹಚ್ಚಲು ಸಾಧ್ಯವಾಗುತ್ತಿದೆ. ಮೊಬೈಲ್ ಕಳೆದುಕೊಂಡವರು ನಿರ್ಲಕ್ಷ್ಯ ವಹಿಸದೆ ತಕ್ಷಣವೇ ದೂರು ನೀಡಿ ಮರಳಿ ಪಡೆಯಬೇಕು ಎಂದು ಹೇಳಿದರು. ಸಿಪಿಐ ವಿನಾಯಕ್ ಬಡಗೇರ್ ಮಾತನಾಡಿ, ಸಿಇಐಆರ್ ಆ್ಯಪ್ ನಿರ್ವಹಣೆಯನ್ನು ರಾಮದುರ್ಗದಲ್ಲಿ ಮಹಿಳಾ ಮುಖ್ಯಪೇದೆ ಬಿಎಚ್ ಮುನವಳ್ಳಿ ಅವರು ನೋಡಿಕೊಳ್ಳುತ್ತಿದ್ದಾರೆ. ಅವರ ನಿರಂತರ ಪ್ರಯತ್ನದ ಫಲವಾಗಿ ಫೋನ್ ಕಳೆದುಕೊಂಡವರಿಗೆ ಮರಳಿ ದೊರೆಯುತ್ತಿವೆ. ಪೊಲೀಸ್ ಇಲಾಖೆಯಲ್ಲಿ ಅವರ ಸೇವೆ ಅವಿಸ್ಮರಣೀಯ ಎಂದು ಬಣ್ಣಿಸಿದರು. ಪಿಎಸ್ಐ ಸವಿತಾ ಮುನ್ಯಾಳ್ ಸ್ವಾಗತಿಸಿದರು. ಅದಕ್ಕೆ ಟೈಮ್ ಬೋರ್ಡಿಲ್ಲ. ನಾವು ಇನ್ನು ಒಂದು ಸರಿ ಕೇಳ್ತಿದ್ದೀವಿ, 2 ಸರಿ ಕೇಳ್ತಿದ್ದೀವಿ, ಅವ್ರು ಇನ್ನೂ ಯಾವುದೂ ಡಿಟೆಕ್ಟ್ ಆಗಿಲ್ಲ ಅಂತ ನಾವು ಮರೆತು ಬಿಟ್ಟಿದ್ದೀವಿ. ಮತ್ತು ಕಳ್ಕೊಂಡವ್ರಂತೂ ಹೊಳ್ಳಿ ನಮಗೆ ಕೇಳ್ತಿದ್ದೀವಿ. ಸೊ ಆ ಪರಿಸ್ಥಿತಿ ಇತ್ತು. ಈಗ ಅದು ಆಟೋ ಜನ್ರೇಟ್ ಆಗಿ ನಮಗೆ ಇದನ್ನು ಕೊಟ್ಬಿಡುತ್ತೆ, ಈ ಮೊಬೈಲ್ ಒಳಗಡೆ ಇಂಥ ನಂಬರ್ ಡಿಟೆಕ್ಟ್ ಆಗಿದೆ, ಈ ನಂಬರ್ ಇಂಥವ್ರಿಗೆ ಸಂಬಂಧಪಟ್ಟಿದೆ. ಸೊ ಹೀಗಾಗಿ ಈಗ ನಮ್ಮ ಜಿಲ್ಲೆಯಲ್ಲಿ CNN ಪೊಲೀಸ್ ಸ್ಟೇಷನ್ ಇದೆ, ಅಲ್ಲಿನೇ ಇರ್ಬೋದು, ಅವರೇನೆ ಫಾಲೋಅಪ್ ಮಾಡ್ತಿರ್ತಾರೆ. ಪ್ರತಿ ದಿವಸ ಎಷ್ಟು ಕಳ್ತಾನ ಅದು ಅವನ ನಮ್ಮ ಸ್ಟೇಷನ್ದಾಗೂ ಮಾಡಿರ್ತೀವಿ, ಅಲ್ಲಿ ಹೋಗ್ತಾವೆ. ಅಲ್ಲಿ ಸೆಂಟ್ರಲೈಸ್ ಮಾಡಿ ಅವರು ಡೈಲಿ ಅದನ್ನು ಅಪ್ಡೇಟ್ ಮಾಡ್ತಾರೆ. ಕಳ್ತನ ಆಗಿದ್ರ ಬಗ್ಗೆ ಆಯಿತು, ಭಾಳ ಯಾವ ಪತ್ತೆ ಆಗ್ತದೆ. ಈಗ ಏನಾಗಿಬಿಡುತ್ತೆ, ಈಗ ಕಳ್ಳರು ಯಾರು ಅನ್ನುವಂಥ ಪ್ರಶ್ನೆ ಬರುತ್ತೆ. ಕಳ್ಳರು ಯಾರು ಅನ್ನುವಂಥ ಪ್ರಶ್ನೆ ಬಂದಾಗ ಸಾಮಾನ್ಯವಾಗಿ ಈ ಮೊಬೈಲ್ ಒಳಗೆ ಕಳ್ತನ ಮಾಡಿದವರು ಯಾರಿಗೋ 1000 ರೂಪಾಯಿ 2000 ರೂಪಾಯಿ ಕೊಡುವಂಥ ಸಂದರ್ಭನೇ ಹೆಚ್ಚು. ಅವ್ರು ಯೂಸ್ ಮಾಡಲ್ಲ. ಮೊಬೈಲ್ ಕಳ್ತನ ಮಾಡಿದವರು ಇದನ್ನು ಯೂಸೇ ಮಾಡಲ್ಲ. ಆಮೇಲೆ ಇದಕ್ಕೇನು ಲೈಸೆನ್ಸು ಬೇಕಿಲ್ಲ, ಮತ್ತೊಂದು ಬೇಕಿಲ್ಲ. ಆಟೋಮೆಟಿಕ್ಕಾಗಿ ಈಗ ಒಂದು ಸಿಮ್ ಇನ್ಸರ್ಟ್ ಮಾಡಿಬಿಟ್ರೆ ಮುಗಿದೋಯ್ತು. 20,000 ರೂಪಾಯಿ ಮೊಬೈಲ್ 2,000 ರೂಪಾಯಿ ಕೊಡ್ತಾರಂದ್ರೆ ಯಾರು ತುಂಬಿಡ್ತಾರೆ. ಅದೇ ಬೈಕ್ ಕಳ್ತನದಾಗ ಹಂಗಾಗಲ್ಲ. ಯಾರೋ ಕಳುವಿನ ಬೈಕ್ ಕೊಡಬೇಕಾದ್ರೆ ತೊಗೋಬೇಕಾದ್ರೆ ವಿಚಾರ ಮಾಡಿದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ಇದನ್ಯಾರೂ ವಿಚಾರ ಮಾಡಲ್ಲ. ಏನೋ ತ್ರಾಸ ಐತಿ, ಕೊಡ್ತಾ ಇದ್ದೀನಿ ತೊಗೊಳ್ರಿ ಅಂತಾರೆ ಯಾರು. ಸೊ ಹಿಂಗಾಗಿ ಇದ್ರೊಳಗೆ ಕಳ್ಳರು ಯಾರು ಅಂತ ಸ್ಪೆಸಿಫಿಕ್ ಪತ್ತೆ ಮಾಡೋದು ಅಷ್ಟೇ. ಆಮೇಲೆ ಅದನ್ನು ನಮ್ಮ ಇದ್ರೊಳಗೆ ಪೋರ್ಟಲ್ದೊಳಗೂ ಕೂಡ ಅದ್ರ ಆಪ್ಷನ್ ಇಲ್ಲ. ಬಟ್ ಏನು ಈ ಸಿಮ್ ಎಲ್ಲ ಡಿಟೆಕ್ಟ್ ಆಯ್ತು, ಅವಾಗ ನಾವು ಅದನ್ನು ವೆರಿಫೈ ಮಾಡ್ತೀವಿ. ಇನ್ ಕೇಸ್ ಕಳ್ತನ ಮಾಡಿದವರು ಅದನ್ನು ಯೂಸ್ ಮಾಡಬೇಕು ಅಥವಾ ಅವನ ಬ್ಯಾಕ್ಗ್ರೌಂಡು ಹಿಸ್ಟ್ರಿ ನೋಡ್ತೀನಿ ಯಾರು ಅದನ್ನು ಯೂಸ್ ಮಾಡ್ತಾರೆ. ಸೊ ಅವ್ರು ಒಂದು ವೇಳೆ ಕಳ್ತನ ಮಾಡಿದವರು ಇದ್ರು ಅಥವಾ ಅವ್ರ ಬ್ಯಾಕ್ಗ್ರೌಂಡು ಅದೇ ರೀತಿ ಇತ್ತು ಅಂತ ಅವರನ್ನು ಅದ್ರೊಳಗೆ ಇನ್ವಾಲ್ವ್ ಮಾಡಿ. ಬಟ್ ನಮಗೆ ಸಿಕ್ಕಂಥ 95% ಮೊಬೈಲ್ಗಳದು ಯಾರೋ ಥರ್ಡ್ ಪಾರ್ಟಿನ ಯೂಸ್ ಮಾಡೋದು. ಇವನ್ ನೀವು ಮೆ ನಾಟ್ ಬಿಲೀವ್, ಎಷ್ಟೋ ಮೊಬೈಲ್ಗಳು ನಮಗೆ ಮಹಾರಾಷ್ಟ್ರ ಬೇರೆ ಬೇರೆ ಸ್ಟೇಟಿಂದ ಯೂಸ್ ಮಾಡಕತ್ತಿರ್ತಾರೆ. ನಾವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತೀವಿ. ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಈ ಮೊಬೈಲ್ ಎಲ್ಲಿಂದ ಬಂತು, ಇದ್ರ ಮೇಲೆ ನಮ್ಮ ಕಂಪ್ಲೇಂಟ್ ಲಾಂಚ್ ಆಗಿದೆ, ನೀವು ಅದನ್ನು ಕೊಡಬೇಕು. ಎಷ್ಟೋ ಜನ ನಾವು ಪೋಸ್ಟ್ನಾಗ ಕಳಿಸ್ಕೊಡ್ತೀವಿ. ಯಾಕಂದರೆ ಇನ್ನೋಸೆಂಟಾಗಿ ಖರೀದಿ ಮಾಡಿದ್ದು ಯೂಸ್ ಮಾಡ್ತಾಯಿದ್ರು. ಬಟ್ ಇದಕ್ಕೆ ಸಂಬಂಧಪಟ್ಟಾಗೆ ಯಾವುದೋ ಒಂದು ಪ್ರಕರಣ ದಾಖಲಾಗಿದ್ದಂತೂ ಇವನ್ ಪೋಸ್ಟ್ನಾಗೂ ಕೂಡ ಕಳಿಸಿದ್ದಾರೆ. ಸೊ ಆ ರೀತಿ ಹೆಚ್ಚು ಕಡಿಮೆ ನಾವು 1,000 ಮೇಲೆ ರಿಕವರಿ ಮಾಡಿದ್ವಿ. ಟೋಟಲ್ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಸಾವಿರ? 6,000 6,500 ನಮ್ಮ ಜಿಲ್ಲೆಯಲ್ಲಿ ಪತ್ತೆಯಾಗಿದೆ. ಈ 2024, 25 ಮತ್ತು 26 ಈ 3 ವರ್ಷಗಳ ಇದರೊಳಗೆ 6,500 ಪತ್ತೆಯಾಗಿದೆ. ಇನ್ನೂ ಕೂಡ ಪತ್ತೆ ಆಗುತ್ತೆ, 10,000 ಪತ್ತೆ ಆಗುತ್ತೆ. ಬಟ್ ಅದು ಪತ್ತೆ ಮಾಡ್ಬೇಕಂತಂದ್ರೆ ಆಟೋ ಜನ್ರೇಷನ್ ಆಗುತ್ತೆ, ಆಟೋಮೆಟಿಕ್ ಆಗಿನೇ ಅದು ಸರ್ಚ್ ಆಗುತ್ತೆ. ಹಾಂ, ಒಂಥರ ಅದು ತಾನಾಗಿನೇ ಇದು ಮಾಡ್ಕೊಂಡು ಹೋಗುತ್ತೆ. ಸೊ ಹಾಗಾಗಿ ಈ ಕಳೆದ 10 ದಿವಸಗಳಲ್ಲಿ ನಮ್ಮ ಎಲ್ಲರಿಗೂ ಟಾಸ್ಕ್
ಆಯಿತು ಅವರು ಯೂಸ್ ಮಾಡ್ತಾರೆ. ಪತ್ತೆ ಆಗಿದ್ದು ಮೊಬೈಲ್ಗಳು ಕೂಡ ಅದು ನಾವಾಗಿನೇ ಅವ್ರು ಕನ್ಫರ್ಮ್ ಮಾಡಬೇಕು. ಸೊ ಹಿಂಗಾಗಿ ಲಾಸ್ಟ್ ಟೈಮ್ ಒಂದು 10 ದಿವಸದ ಕೆಳಗಡೆ ಒಂದು ಮೀಟಿಂಗ್ ಮಾಡಿ ಎಲ್ಲರಿಗೂ ಕೂಡ ಒಂದು ಹೇಳಿದ್ರು, ನಿಮ್ಮ ಪೊಲೀಸ್ ಸ್ಟೇಷನ್ ವತಿಯಿಂದ ಸರ್ಚ್ ಆಗಿ ಜನರೇಟ್ ಆಗಿ ಬಂದಿದ್ದು ಅವುಗಳ ಮಾಹಿತಿಗಳನ್ನ ಕಮ್ಯುನಿಕೇಟ್ ಮಾಡಿಕೊಂಡು ಒಂದು ತರಿಸೋ ವ್ಯವಸ್ಥೆ ಮಾಡ್ತೀವಿ. ಸೊ ಹಾಗಾಗಿ ಕಳೆದ 10 ದಿವಸದಲ್ಲಿ ನಮ್ಮ ರಾಮದುರ್ಗ ಸ್ಟೇಷನ್ ಸುಮಾರು 51 ಮೊಬೈಲ್ಗಳು ಈ 10 ದಿವಸದಲ್ಲಿ ನಾವು ಪರಿಶೀಲನೆ ಇನ್ನೂ ಕೆಲವೊಂದಿಷ್ಟು ಅದಾವು, ಕಮ್ಯುನಿಕೇಷನ್ ಮಾಡ್ತಾಯಿದ್ವಿ, ಕಾಂಟ್ಯಾಕ್ಟ್ ಮಾಡ್ತಾಯಿದ್ವಿ, ಅವು ಬರ್ತಾವೆ. ಬಟ್ ಈ 10 ದಿವಸದಾಗ ಇಲ್ಲಿ ಸುಮಾರು 50 ಬಂದು ನಿನ್ನೆ ಕಡ್ಕೋಳ ಪೊಲೀಸ್ ಸ್ಟೇಷನ್ದಾಗ ಈ 10 ದಿವಸಗಳು ಒಂದು 21 ಮೊಬೈಲ್, ಆಮೇಲೆ ಸೂರ್ಯಬಾನ್ದಾಗ ಮಾಡಿರ್ತಾರೆ ಬಟ್ ಅವು ಇಲ್ಲೇ ಅದ 7, ಆಮೇಲೆ ಸೌದತ್ತಿ ಒಂದು 9, ಮುರುಗೋಡು ಒಂದು 20 ಆಗಿದೆ. ಸೊ ಹೆಚ್ಚು ಕಡಿಮೆ ಒಂದು ಸುಮಾರು 100 ಸಬ್ ಡಿವಿಷನ್ದು ಆಗಿದೆ. ಇದು ಕೂಡ ಅದನ್ನು ಮಾಡ್ತಾಯಿದ್ವಿ. ಇದೊಂಥರ ವಿನೂತನ ಒಂದು ವ್ಯವಸ್ಥೆ. ನಾನು ಯಾವುದೂ ನಾವು ಹೆಚ್ಚು ಕಾನ್ಸಂಟ್ರೇಟ್ ಮಾಡಲ್ಲ, ಫಾಲೋಅಪ್ ಮಾಡಲ್ಲ, ಆಟೋಮೆಟಿಕ್ಕಾಗಿ ಅದೇ ಪೋರ್ಟಲ್ ಅದೇನೊಂದು ಸಿಸ್ಟಮ್ ಇದನ್ನು ಮಾಡಿದ್ದಾರೆ. ಸೊ ಪತ್ತೆ ಆಗ್ತಾಯಿದೆ. ಸೊ ಅದರ ಸಲುವಾಗಿ ಇವತ್ತಿನ ದಿವಸ ಫಾರ್ಮಲ್ ಆಗಿ ಜನಕ್ಕೆ ನಾವು ಅದನ್ನು ಹಸ್ತಾಂತರ ಮಾಡಿ, ಜೊತೆಗೆ ಯಾರು ಈಗ ಕಳ್ಕೊಂಡಾರಲ್ಲ ಅವ್ರಿಗೂ ಕೂಡ ನಾವು ಮಾಹಿತಿ ಕೊಟ್ಟಿದ್ದೀವಿ. ಅವರು ಇಂಡಿವಿಜುವಲ್ ಆಗಿ ಬಂದು ಈ ವರ್ಷದ್ದು ಅಷ್ಟೇ ಅಲ್ಲ, ಒಟ್ಟು ಟೋಟಲ್ ಈ ವರ್ಷದಲ್ಲಿ ನೀವು ನೋಡ್ ಮಾಡಿ ಒಂದು 85ರಿಂದ 90 ಮೊಬೈಲ್ಗಳನ್ನು ಅವರು ಒಬ್ಬರೇ ಖುದ್ದಾಗಿ. ಅದ್ರಲ್ಲಿ ಒಂದು ಟಾಸ್ಕ್ ಅಂದರೆ ಈ ಎಲ್ಲ ಮೊಬೈಲ್ಗಳನ್ನ ಅಷ್ಟು ಈಸಿಯಾಗಿ ಯಾರೂ ಕೊಡೋದಿಲ್ಲ. 108 ಕಾರಣ ಹೇಳ್ತಿರ್ತಾರೆ, ಅವ್ರಿಗೆ ಕನ್ವಿನ್ಸ್ ಮಾಡಿ ಅದನ್ನು ತರಿಸಿ ಅವುಗಳನ್ನು ಅಷ್ಟು ತರಿಸೋದ್ರ ಬೇರೆ ಕೆಲಸಗಳ ಜೊತೆ ಬಹಳಷ್ಟು ಮುತುವರ್ಜಿ ವಹಿಸಿ ಮಾಡಿದ್ದಾರೆ. ಲಾಸ್ಟ್ 10 ದಿವಸದ ಹಿಂದೆ ನಾ ಕರೆದು ಒಂದು ಇವರು 3 ಜನ, ಇವರು ಕಟ್ಕೋಡು ಮತ್ತು ಸೂರ್ಯಬಂದರು 3 ಮಂದಿನ ಕರೆದು ಒಂದು ಮೀಟಿಂಗ್ ಮಾಡಿ ಹೇಳಿದ್ವಿ, 10 ದಿವಸ ಟೈಮ್ ಕೊಡ್ತೀನಿ, 25ರವರೆಗೆ ಮ್ಯಾಕ್ಸಿಮಮ್ ಮಾಡಿ ತೋರಿಸ್ಬೇಕು ಅಂತ ಹೇಳಕ್ಕೆ. ಅವರು ಎಡಬಿಡದೆ ಎಲ್ಲನೂ ಮಾಡಿ ಇಷ್ಟೆಲ್ಲ ಮಾಡಿದ್ದಾರೆ. ಸೊ ಮ್ಯಾಕ್ಸಿಮಮ್ ಕ್ರೆಡಿಟು ನಾವು ಆಫೀಸರ್ಸ್ಗಿಂತ ಆ ಹೆಣ್ಮಗಳಿಗೆ ಹೋಗಬೇಕು. ಅದು ಒಂದು ಸ್ವಲ್ಪ ಒಟ್ಟು ಕವರ್ ಮಾಡಿಕೊಂಡು ಒಳ್ಳೆಯದು. ಆಮೇಲೆ CAR ಪೋರ್ಟಲಲ್ಲಿ ಹೆಂಗಿರ್ತದೆ ನಿಮ್ಮದು ಮೊಬೈಲ್ ಕಳೆದ ತಕ್ಷಣ ಒಂದು ಈ KSB ಆ್ಯಪಲ್ಲಿ ಒಂದು ಲಾಸ್ಟ್ ಅಂತ ಬರ್ತದೆ. ಅಲ್ಲೊಂದು ಲಾಸ್ಟ್ ಹಾಕ್ಕೊಂಡು ಅದನ್ನು ತೊಗೊಂಡು ಬಂದು ಇವರು ಭೇಟಿ ಆದರೆ ಇವರು ಅದನ್ನು CAR ಪೋರ್ಟಲಲ್ಲಿ ಹಾಕಿಕೊಡ್ತಾರೆ. ಅದು CAR ಪೋರ್ಟಲ್ ಪಬ್ಲಿಕ್ಕಿಗೆ ಓಪನ್ ಇಲ್ಲ, ನೀವು ಹಾಕಕ್ಕೆ ಬರೋದಿಲ್ಲ. ಅದನ್ನು ಬರ್ತೈತಿರಮ್ಮ ಅವರೇ ಹಾಕ್ಬೋದು, ಹಾಕಿದ್ರೆ ಅವ್ರಿಗೆ ಗೊತ್ತಾಗ್ತದೆ ಹಾಕ್ಬೋದು. ಹಾಂ, ಅದಕ್ಕೆ ಇವ್ರು ಹೆಲ್ಪ್ ಮಾಡ್ತಾರೆ. CAR ಪೋರ್ಟಲಲ್ಲಿ ಯಾವ ರೀತಿ ಅದನ್ನು ನೀವು ಹಾಕಬೇಕು ಅಂತೇಳಿ ಹಾಕಿದ ತಕ್ಷಣ ಆಟೋಮೆಟಿಕಲಿ ಆ ಮೊಬೈಲು ಏನು IMEI ನಂಬರ್ ಬರ್ತದೆ ಅದು ಲಾಕ್ ಆಗ್ತದೆ. ಅದೊಂದು ಸಾರಿ ಲಾಕ್ ಆಯ್ತು ಅಂದ್ರೆ ಮುಗೀತು. ಅದರಲ್ಲಿ ಯಾವ ಸಿಮ್ಮು ಆಗ್ತದಲ್ಲ ಆ ಸಿಮ್ಮು ರಿಫ್ಲೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಅದು ಲಾಕ್ ಆಗಿದ್ದು ಅವ್ನಿಗೆ ಗೊತ್ತಾಗೋದಿಲ್ಲ, ಯಾರು ಸಿಮ್ ತೆಗೆದು ಹಾಕ್ತಾರಲ್ಲ ಅವ್ನಿಗೇನೂ ಗೊತ್ತಾಗೋದಿಲ್ಲ. ಬಟ್ ಅದರಲ್ಲಿ ಸಿಮ್ ಒಂದು ಸಾರಿ ಹಾಕಿ ಅದು ಲಾಕ್ ಆಗಿದ್ದು ನೀವು ಬೇರೆ ಸಿಮ್ ಒಂದು ಸಿಮ್ ಹಾಕಿ ತೆಗೆದು ಮತ್ತೊಂದು ಸಿಮ್ ಹಾಕಿದ್ರೆ ಮತ್ತೆ ಅದು ಆ ನಂಬರ್ ರಿಫ್ಲೆಕ್ಟ್ ಆಗ್ತದೆ. ಈ ರೀತಿ ಅದೊಂದು ವ್ಯವಸ್ಥೆ ಐತಿ. ಆದಷ್ಟು ಯಾರ್ಯಾರು ಕಳೆದಿರ್ತಾವಲ್ಲ ಒಂದು ಲಾಸ್ಟ್ ಹಾಕ್ಕೊಂಡು ಬಂದುಬಿಟ್ರೆ ನಾವು ಮಾಡ್ಕೊಡ್ತೀವಿ. ಲಾಸ್ಟ್ 3 ವರ್ಷದಲ್ಲಿ ನಮ್ಮ ರಾಮದುರ್ಗ ಸರ್ಕಲ್ದಿಂದ ಸುಮಾರು ಒಂದು